ಮನೇಲಿ ನೋಡಿದ್ರೆ ದೇವ್ರು. ಸೊ ಗೈಸ್, ಎಲ್ರಿಗೂ ನನ್ನ ಫಸ್ಟ್ ಮಿನಿ ಬ್ಲಾಗ್ಗೆ ಸ್ವಾಗತ. ನಮ್ಮ ಹುಡುಗ ಬಂದಿದ್ದ, ನಮ್ಮ ಹುಡುಗ ಬಾರೋ ಈಜೋಡಿಯಕ್ಕೆ ಹೋಗೋದ ಬಿಸ್ಲಲ್ವಾ ಅಂತ ಅಂದ್ಬಿಟ್ಟು ಬಂದಿದ್ದ. ಅದಕ್ಕೋಸ್ಕರ ಈಜೋಡಿಯಕ್ಕೆ ಹೋಯ್ತಾ ಇದ್ದು. ನಮ್ಮ ಅಜ್ಜಿ ಸಿಕ್ಕಿದ್ರು. ಎಲ್ಲಿ ಹೇಳ ಸಿದ್ದರಾಮಯ್ಯ ಅಲ್ಲಿಂದ ನಮ್ಮ ಅಜ್ಜಿ ಮಾತಾಡ್ಸ್ಕೊಂಡು ನಾವು ಹೊಟ್ಟಿದ್ದೆ ಕೊತ್ತತಿಗೆ ಯಾಕಪ್ಪ ಅಂತಂದ್ರೆ ಅಲ್ಲಿ ನಮ್ದು ಇನ್ನೊಂದು ಹುಲಿ ಇತ್ತು. ಆ ಹುಲಿನ ಸ್ನಾನ ಮಾಡಕ್ ಕರ್ಕೊಯ್ತಿದ್ದು. ಆ ಹುಲಿ ಯಾರು ಅಂತ ಕೇಳ್ತೀರಾ? ಆ ಹುಲಿ ಇದೇನೆ. ಮಚ್ಚ, ಈ ವಿಡಿಯೋ ನೀನು ನೋಡ್ತಾ ಇರ್ತೀಯ, ಬೇಜಾರ್ ಮಾಡ್ಕೊಡ, ಸುಮ್ನೆ ಹಿಂಗಂದೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾವ್ ಈ ಜೋಡಿಯಕ್ಕೆ ಹೋಗೋಕು ಮೊದ್ಲು ನಮ್ ಸಿಮ್ಮನ್ ಕೈಲಿ ಬಾಳೆಹಣ್ಣು ದಾನ ಮಾಡಿಸ್ಬಿಟ್ಟು ನಾವು ಬಂದಿದ್ದೆ ಕಾವಲಿ ಹತ್ರ. ನಾವಲ್ಲಿ ನೀರೊಳಗಡೆ ಅವ್ನ್ ಫಸ್ಟ್ ನೆಗಿ ಇವನ್ ಫಸ್ಟ್ ನೆಗಿ ಅಂತ ಇದ್ರೆ ನಮ್ ಗೂಳಿ ನಂದೀಶ್ವರ್ ನೋಡ್ರಿ, ಅವರೇ ಫಸ್ಟ್ ಬಿದ್ದೋಯ್ತಾರೆ. ಎಲ್ಲ ಒಂದೊಂದು ಡೈ ಬಿದ್ದಾದ್ಮೇಲೆ ಕುತ್ಕೊಂಡು ನಂದೀಶ್ ಅಣ್ಣಂಗೆ ತಲೆ ಮಸಾಜ್ ಮಾಡ್ತಾ ಇರ್ತೀವಿ. ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಮಂಡ್ಯಕ್ಕೆ. ಯಾಕಪ್ಪ ಅಂತಂದ್ರೆ ಮಂಡ್ಯದಲ್ಲಿ ನಮ್ಮ ಫ್ರೆಂಡ್ ಹತ್ರ ಕಾರ್ ಇಸ್ಕೊಳ್ಳೋದ ಅಂತ. ಅಲ್ಲಿಗೆ ಬಂದು ಕಾರ್ ಇಸ್ಕೊಂಡ್ರೆ ಕಾರೇ ಸ್ಟಾರ್ಟ್ ಆಯ್ತಲ್ಲ. ತಳ್ಳಿ ಸಾಕಾಗೋಯ್ತು ನನ್ಗಂತೂ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕಾರ್ನ ಎಷ್ಟೇ ತಳ್ಳಿದ್ರು ಸ್ಟಾರ್ಟ್ ಆಗ್ಲಿಲ್ಲ ಅನ್ಬಿಟ್ಟು ನಮ್ಮ ಹುಡುಗರ ಕೈಲಿ ಬೈಕ್ ಕೊಟ್ಬಿಟ್ಟು ಟೋ ಮಾಡಿಸ್ತಿದ್ದೆ. ಕಾರ್ ಏನೇ ಮಾಡಿದ್ರು ಸ್ಟಾರ್ಟ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಹಾಕ್ಬಿಟ್ಟು ಡಾಕ್ಯುಮೆಂಟ್ ಎತ್ಕೊಂಡು ನಾನು ನನ್ನ ಫ್ರೆಂಡ್ ಹೋಗಿದ್ದೆ ಎಗ್ರೋಲ್ ತಿನ್ನಕ್ಕೆ ಅಂತ. ಎಗ್ರೋಲ್ ನ ಪಾರ್ಸಲ್ ತಗೊಂಡು ಅಲ್ಲೇ ಮಸಾಲ ಪುರಿ ತಿನ್ಕೊಂಡು ಹಂಗೆ ಜೋಳ ತಿನ್ನಕ್ಕೆ ಅಂತ ಹೋದ. ಎಲ್ಲ ತಿನ್ಕೊಂಡು ಮನೆ ಕಡೆ ಹೊರಟೆ. ಇವತ್ತಿನ ವ್ಲಾಗ್ ಇಷ್ಟೇನೆ. ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಬಿಡಿ. ಮತ್ತೆ ಈ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಮರಿದೆ. ಭಯ ಜೀವನದಲ್ಲಿ ಇರಬೇಕು, ಆದ್ರೆ ಜೀವನನೇ ಭಯ ಆಗ್ಬಾರ್ದು.